ಹಲೋ ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ಇವತ್ತು ನಾನು ಒಂದು ಪೋರ್ಟಲಲ್ಲಿ ಇದ್ದೀನಿ. ಅದು ahara.kar.nic.in, ahara.karnataka.nic.in ಇದ್ದೀನಿ. ಸೊ ಇಲ್ಲಿ ಒಂದು ಪ್ರಾಬ್ಲಮನ್ನು ನಾವು ಮೊದಲಿಂದನೂ ನೋಡ್ತಾ ಇದ್ದೀವಿ. ಈ ಪ್ರಾಬ್ಲಮ್ ಏನಂದರೆ, ಹೊಸ ಪಡಿತರ ಚೀಟಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗ್ತಾಯಿಲ್ಲ. ಅದೇ ರೀತಿಯಲ್ಲಿ ನಮ್ಮ ಹತ್ರ ಆಲ್ರೆಡಿ ಪಡಿತರ ಚೀಟಿ ಇದೆ ಅಥವಾ ರೇಷನ್ ಕಾರ್ಡ್ ಇದೆ. ಅದಕ್ಕೆ ಯಾರು ಒಬ್ಬರನ್ನು ಸೇರಿಸಬೇಕು ಅಥವಾ ಯಾರು ಒಬ್ಬರನ್ನು ತೆಗಿಬೇಕು, ಅವರ ಮಾಹಿತಿಯನ್ನು ಬದಲಾವಣೆ ಮಾಡಬೇಕು, ಅವರ ಫೋಟೋವನ್ನು ಬದಲಾವಣೆ ಮಾಡಬೇಕಂದ್ರೆ ಯಾವುದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಸಾಧ್ಯ ಆಗ್ತಾ ಇದೆ ಎಲ್ಲಿ ಅಂದರೆ, ನೀವು ನೇರವಾಗಿ ಆಹಾರ ಇಲಾಖೆಯ ಸಂಬಂಧಪಟ್ಟಂತಹ ಇಲಾಖೆಯ ಆಫೀಸ್ಗಳಿಗೆ ಹೋದರೆ ಮಾತ್ರ ಸಾಧ್ಯ ಆಗ್ತಾ ಇದೆ. ಸೊ ಈ ಪೋರ್ಟಲನ್ನು ಇಟ್ಟುಕೊಂಡು ಕೂಡ ಆಹಾರ ಇಲಾಖೆಯವರು ಯಾಕೆ ಇನ್ನೂ ಕೂಡ ಇದನ್ನು ಜನರಿಗೆ ಬಿಡಲಿಲ್ಲ, ಈ ಸೇವೆಯನ್ನು ಯಾಕೆ ಇನ್ನೂ ಕೂಡ ಹಿಡಿದಿಟ್ಕೊಂಡಿದ್ದಾರೆ ಅನ್ನೋದು ನನ್ನ ಪ್ರಶ್ನೆಯಾಗಿದೆ. ಸೊ ಇದು ಯಾವಾಗದಿಂದ ಸ್ಟಾರ್ಟ್ ಆಗಿದೆ ಅಂದರೆ, ಇನ್ನೂ ಕೂಡ ಎಲೆಕ್ಷನ್ ಸ್ಟಾರ್ಟ್ ಆಗಲಿಕ್ಕಿಂತ ಮೊದಲು ನೀತಿ ಸಂಹಿತೆಯನ್ನು ಜಾರಿ ಮಾಡಿದರು. ನೋಡಿ, ನೀತಿ ಸಂಹಿತೆಯನ್ನು ಜಾರಿ ಮಾಡುವಂಥ ಸಂದರ್ಭದಲ್ಲಿ ಆಹಾರ ಇಲಾಖೆಯಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನ ಮಾಡದೇ ಇರಲಿ ಅನ್ನುವಂತಹ ಕಾರಣಕ್ಕೆ, ಅಂದರೆ ಪಡಿತರ ಚೀಟಿಯಲ್ಲಿ ಬದಲಾವಣೆಗಳನ್ನು ತಮ್ಮ ಇಷ್ಟ ಬಂದ ಹಾಗೆ ಮಾಡದೇ ಇರಲಿ ಅನ್ನುವಂತಹ ಕಾರಣಕ್ಕೆ ಈ ಬದಲಾವಣೆಯನ್ನು ಮಾಡಿದ್ರು. ಮತ್ತು ಎಲೆಕ್ಷನ್ ಇರುವಂಥ ಸಂದರ್ಭದಲ್ಲಿ ಇಂತಹ ಬದಲಾವಣೆಗಳನ್ನು ನಾರ್ಮಲಾಗಿ ಮಾಡ್ತಾರೆ. ಓಕೆನಾ. ಬಟ್ ಇಲ್ಲಿ ಏನಾಗಿದೆ ಅಂದರೆ, ನಾವು ಇಲ್ಲಿ ಬಂದು ನೋಡ್ಬೋದು, ಈ ಸೇವೆಗಳು ಅನ್ನುವಂತಹ ಲಿಂಕನ್ನು ಕ್ಲಿಕ್ ಮಾಡಿದಾಗ ನಮಗೆ ಬೇಕಾದಂತಹ ಸೇವೆಗಳು ಇಲ್ಲಿ ಸಿಗುತ್ತೆ. ಓಕೆನಾ. ಸೊ ಇಲ್ಲಿ ನಮಗೆ ಪಡಿತರ ಚೀಟಿಯನ್ನು ಹೊಸದಾಗಿ ಮಾಡಬೇಕು ಅಂದರೆ ಹೊಸ ಪಡಿತರ ಚೀಟಿಗೆ ಕ್ಲಿಕ್ ಮಾಡ್ತೀವಿ. ಸೊ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅನ್ನೋದನ್ನು ನೀವೇ ಗಮನಿಸಿ. ಹಗಲು ಕ್ಲಿಕ್ ಮಾಡಿದರೆ ಏನು ಬರುತ್ತೆ ಅಂದರೆ, ಹೊಸ ಪಡಿತರ ಚೀಟಿಗೆ ಅರ್ಜಿ ಹಾಕುವುದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ ಬರುತ್ತೆ. ಈಗ ನಾನು ಆಲ್ಮೋಸ್ಟ್ ರಾತ್ರಿ 9:30 ಹತ್ರ ಆಗಿದೆ. ರಾತ್ರಿ ಹೊತ್ತು ಕೆಲಸ ಮಾಡಿದರೆ ಆಗುತ್ತಾ ಅಂತ ಟ್ರೈ ಮಾಡಿದೆ. ಸುಮಾರು ಸತಿ ಟ್ರೈ ಮಾಡಿದ್ದೀನಿ, ತುಂಬ ತೊಂದರೆ ಕೂಡ ಆಗಿದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸ್ತಾ ಇದ್ದೀನಿ, ಏನಾಗುತ್ತೆ ಅನ್ನೋದನ್ನು ನೋಡೋಣ. ಎಸ್, ನೋಡ್ತಾ ಇದ್ದೀರಾ, HTTP ಎರರ್ 503 ತೋರಿಸ್ತಾ ಇದೆ. ಹೇಗೆ 405 ಎರರ್ ತೋರಿಸುತ್ತೋ ಅದೇ ರೀತಿಯಲ್ಲಿ ಇದು ಕೂಡ ಒಂದು ಎರರ್. ಇದು ಯಾವಾಗ ಸರ್ವೀಸ್ ನಮಗೆ ಸಿಗೋದಿಲ್ವೋ ಆಗ 503 ಎರರ್ ಬರುತ್ತೆ. ಓಕೆ, ಇಲ್ಲಿ ನಮಗೆ 503 ಎರರ್ ತೋರಿಸ್ತಾ ಇದೆ ರಾತ್ರಿ ಆಗಿರೋದ್ರಿಂದ. ಹಗಲಾಗಿದ್ದರೆ ನೀವು ಇದನ್ನೇ ಹಗಲು ಟ್ರೈ ಮಾಡಿದರೆ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸುವುದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ ತೋರಿಸ್ತಾರೆ. ತಾತ್ಕಾಲಿಕ ಅಂದರೆ ಒಂದು ನಿರ್ದಿಷ್ಟ ಸಮಯದವರೆಗೆ ಮಾತ್ರ ಹಿಡಿದಿಡ್ತಾರೆ. ಬಟ್ ಇದು ಯಾವಾಗದಿಂದ ಆಗಿದೆ ಅಂದರೆ, ಇನ್ನೂ ಚುನಾವಣೆ ಬಂದಿಲ್ಲ, ಅಂದರೆ ಇನ್ನೂ ನೀತಿ ಸಂಹಿತೆ ಜಾರಿಗೆ ಬರುವಾಗಲೇ ಇದನ್ನು ಹಿಡಿದಿಟ್ಟಿದ್ದಾರೆ. ತಾತ್ಕಾಲಿಕವಾಗಿ ಹಿಡಿದಿಡಲಾಗಿದೆ ಅಂತ ಹೇಳಿದರೂ ಕೂಡ ಎಷ್ಟು ಸಮಯ ಅಂತ ಇನ್ನೂ ಕೂಡ ಯಾರಿಗೂ ತಿಳಿದಿಲ್ಲ. ಆಲ್ರೆಡಿ ಹೊಸ ಸರ್ಕಾರ ಬಂದಿದೆ, ಹೊಸ ಯೋಜನೆಗಳನ್ನ ಕೂಡ ತಂದಾಗಿದೆ. ಮಾನ್ಯ ಆಹಾರ ಮಂತ್ರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ. ಸೊ ಅವರು ಏನು ಹೇಳಿದ್ದಾರೆ ಅಂದರೆ, ಆದಷ್ಟು ಬೇಗ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ ಅಂತಿದ್ದಾರೆ. ಬಟ್ ಕರೆಕ್ಟಾಗಿ ಇದು ಸಾಫ್ಟ್ವೇರ್ ಕ್ರ್ಯಾಶ್ ಆಗಿದೆಯಾ ಅಥವಾ ಅವರಲ್ಲಿ ಇರುವಂತಹ ಮಾಹಿತಿಗಳು ಲೀಕ್ ಔಟ್ ಆಗಿದೆಯಾ, ಇದ್ರ ಬಗ್ಗೆ ಯಾರೂ ಹೇಳ್ತಾ ಇಲ್ಲ. ಅದೇ ರೀತಿಯಲ್ಲಿ ನೀವು ಈಗ ಏನಾದರೂ ಒಬ್ಬರನ್ನು ಆ್ಯಡ್ ಮಾಡಬೇಕು ಅಥವಾ ಅವರ ಡೇಟ್ ಆಫ್ ಬರ್ತನ್ನು ಚೇಂಜ್ ಮಾಡಬೇಕು, ಮೊಬೈಲ್ ನಂಬರನ್ನು ಚೇಂಜ್ ಮಾಡಬೇಕು ಅಂತ ಅಮೆಂಡ್ಮೆಂಟ್ ರಿಕ್ವೆಸ್ಟ್ಗೆ ಅಥವಾ ಬದಲಾವಣೆಗೆ ಹೋದರೆ ಅಲ್ಲೂ ಕೂಡ ಸೇಮ್ ಇದೇ ರೀತಿ ಪ್ರಾಬ್ಲಮನ್ನು ನೋಡ್ತೀವಿ. ಸರ್ವಿಸ್ ನಾಟ್ ಅವೈಲೇಬಲ್. ಓಕೆ, ಅದು ಇರಲಿ. ಈಗ ನಾವೇನು ಮಾಡಬೇಕಂದ್ರೆ, ಆಧಾರನ್ನು ನಮ್ಮ ರೇಷನ್ ಕಾರ್ಡ್ ಜೊತೆಗೆ ಜೋಡಿಸಬೇಕಾಗುತ್ತೆ, ಲಿಂಕ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. KYC ಅಂತ ಕರೀತಾರೆ. ಸೊ ಇದನ್ನ ಮಾಡಲಿಕ್ಕೆ ಬಂದರೂ ಕೂಡ ಸೇಮ್ ಪ್ರಾಬ್ಲಮ್. ದಿಸ್ ಪೇಜ್ ಈಸ್ ಅಂಡರ್ ಕನ್ಸ್ಟ್ರಕ್ಷನ್. ಯಾವಾಗದಿಂದ ಕನ್ಸ್ಟ್ರಕ್ಟ್ ಆಗ್ತಾ ಇದೆ ಅಂದರೆ, ಆಲ್ಮೋಸ್ಟ್ 2-3 ತಿಂಗಳು ಆಲ್ರೆಡಿ ಆಗಿಬಿಟ್ಟಿದೆ. ಕನ್ಸ್ಟ್ರಕ್ಟ್ ಆಗ್ತಾನೇ ಇದೆ, ಯಾವಾಗ ಮುಗೀತದೆ ಅಂತ ಗೊತ್ತಿಲ್ಲ. ಅದೇ ರೀತಿಯಲ್ಲಿ ಪಡಿತರ ಚೀಟಿನ ತೋರಿಸು ಅಂತ ಇಲ್ಲಿ ಹೋಗ್ಬಿಟ್ಟು ಪಡಿತರ ಚೀಟಿ ನಂಬರ್ ಹಾಕಿಬಿಟ್ಟು ಗೋ ಅಂತ ಕೊಟ್ಟರೆ OTP ಬರುತ್ತೆ. ಬಟ್ ಇಲ್ಲಿ OTPಗೆ ಕೊಟ್ಟರೆ ಬೆಳಗಿಂದ ಸಂಜೆ ತನಕ ಕೂತರೂ ಕೂಡ OTP ಬರೋದೇ ಇಲ್ಲ. ಸೊ ಏನಕ್ಕೆ ಈ ರೀತಿ ಆಗ್ತಿದೆ ಅನ್ನೋದು ಗೊತ್ತಿಲ್ಲ. ಮೊದಲೇ ಕೊಡ್ತಿರುವಂತಹ ಅಕ್ಕಿಯಲ್ಲಿ ಅದು ಇದು ಪ್ರಾಬ್ಲಮ್ಗಳು ಬರ್ತಾನೆ ಇದೆ. ಅಕ್ಕಿಯಲ್ಲಿ ಹುಳ ಸಿಗುತ್ತೆ, ಬೇಳೆಯಲ್ಲಿ ಕಲ್ಲು ಸಿಗುತ್ತೆ, ಈ ರೀತಿಯದ್ದು ಬರ್ತಾನೆ ಇದೆ. ಅನೇಕ ತೊಂದರೆಗಳು ಬರ್ತಾನೆ ಇದೆ. ಅದೇ ರೀತಿಯಲ್ಲಿ ತೂಕದಲ್ಲಿ ಮೋಸ ಆಗಿರ್ಬೋದು,
5 ಕೆ ಜಿ ಕೊಡಿ ಅಂದಲ್ಲಿ 4 ಕೆ ಜಿ ಕೊಟ್ಟು 1 ಕೆ ಜಿಯನ್ನು ಮಾರಾಟ ಮಾಡುವಂಥದ್ದಾಗಿರ್ಬೋದು. ಇದೆಲ್ಲನೂ ಮೊದಲಿಂದ ನಡ್ಕೊಂಡು ಬಂದಿರೋದು. ಮೋಸವನ್ನು ಮಾಡ್ತಾಯಿದ್ರು. ಬಟ್ ಇಲ್ಲಿ ಏನಾಗಿದೆ ಅಂದರೆ ದೊಡ್ಡ ಮೋಸ ಆಗ್ತಿದೆ ನಿಜವಾಗ್ಲೂ. ಸೊ ಇಲ್ಲಿ ಯಾರನ್ನು ಕೂಡ ರೋಸ್ಟ್ ಮಾಡ್ತಾ ಇಲ್ಲ, ಸರ್ಕಾರವನ್ನು ಕೂಡ ರೋಸ್ಟ್ ಮಾಡ್ತಿಲ್ಲ. ನಮಗೆ ಬೇಕಾಗಿರೋದೇನೆಂದರೆ ರೇಷನ್ ಕಾರ್ಡ್ ಬೇಕಾಗಿದೆ. ಅನೇಕ ಜನರಿಗೆ ಬೇರೆ ಊರುಗಳಿಂದ ಬಂದುಬಿಟ್ಟು ಹೊಸ ಊರುಗಳಿಗೆ ಬರ್ತಾರೆ. ಬಂದಾಗ ಅವರಿಗೆ ವೋಟರ್ ಐ ಡಿ ಮಾಡಬೇಕಾಗಿರುತ್ತೆ, ಅದೇ ರೀತಿಯಲ್ಲಿ ಆಧಾರ್ ಕಾರ್ಡ್ ಮಾಡಬೇಕಾಗಿರುತ್ತೆ. ಇದೆಲ್ಲದಕ್ಕೂ ಕೂಡ ರೇಷನ್ ಕಾರ್ಡನ್ನು ಕೇಳ್ತಾರೆ. ರೇಷನ್ ಕಾರ್ಡ್ ಎಲ್ಲದಕ್ಕೂ ನಿಜವಾಗ್ಲೂ ಒಂದು ಮುಖ್ಯವಾದಂತಹ ಒಂದು ಚೀಟಿ. ನಮ್ಮ ವಿಳಾಸಕ್ಕೂ ಅಷ್ಟೇ, ವಿಳಾಸವನ್ನು ತೋರಿಸುವಂಥ ಒಂದು ಉತ್ತಮವಾದಂತಹ ಗುರುತಿನ ಚೀಟಿಗಳಲ್ಲಿ ಆಹಾರ ಇಲಾಖೆ ಕೊಡುವಂತಹ ಪಡಿತರ ಚೀಟಿ ಕೂಡ ಒಂದಾಗಿದೆ. ಸೊ ಇದೇ ಇಲ್ಲ ಅಂದಮೇಲೆ ಜನ ಏನು ಮಾಡಬೇಕು, ಊಟಕ್ಕೆಲ್ಲ ಹೋಗಬೇಕು, ಯಾವ ರೀತಿಯಲ್ಲಿ ಪಡಿತರವನ್ನು ತೆಗೆದುಕೊಳ್ಬೇಕು? ಆಹಾರ ಇಲಾಖೆಗೆ ಹೋದರೆ ಮಾಡಿಕೊಡ್ತಾರೆ, ಬಟ್ ಅಲ್ಲೂ ಹೋದರೂ ಕೂಡ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೈ ಚಾಚೋ ಜನರಿಗೆ ಏನು ಕಮ್ಮಿ ಇಲ್ಲ. ಯಾವಾಗ ಲಂಚಾವತಾರವನ್ನು ತೆಗಿತೀರಾ? ಹೊಸ ಹೊಸ ಸರ್ಕಾರಗಳು ಬರ್ತಾ ಇದೆ, ಲಂಚಮುಕ್ತ ಸರ್ಕಾರ ಅಂತಾರೆ, ಲಂಚಮುಕ್ತ ಜಿಲ್ಲೆ ಅಂತ ಕರೀತಾರೆ. ಓಕೆ, ಲಂಚ ತಗೊಂಡೂ ಏನೋ ಒಂದು ಆಗ್ತಾಯಿತ್ತು, ಬಟ್ ಈಗ ಏನೂ ಆಗ್ತಾಯಿಲ್ಲ. ಲಂಚ ತಗೊಳ್ಳೋರು ತಪ್ಪ, ಲಂಚ ಕೊಡೋರು ತಪ್ಪ, ಅಥವಾ ಈ ಸಾಫ್ಟ್ವೇರ್ ತಪ್ಪ, ಅಥವಾ ನಾವು ಕಂಪ್ಯೂಟರ್ ಇಟ್ಕೊಂಡು ನಾವಿಲ್ಲಿ ಕೂತಿರೋದೇ ಒಂದು ತಪ್ಪ ಅನ್ನೋದು ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನೋಡಿ ನಾನು ಹೇಳಿದ್ದೇನಾದ್ರು ಕರೆಕ್ಟ್ ಅನಿಸಿದರೆ ಅಥವಾ ನಿಮಗೂ ಕೂಡ ಪ್ರಾಬ್ಲಮ್ ಆಗ್ತಾಯಿದ್ರೆ ಕೆಳಗಡೆ ಕಮೆಂಟ್ ಸೆಷನ್ನಲ್ಲಿ ಕಮೆಂಟ್ ಮಾಡ್ಬೋದು. ಅದೇ ರೀತಿಯಲ್ಲಿ ನಿಮಗೆ ಸಾಧ್ಯ ಆದರೆ ದಯವಿಟ್ಟು ಮಾನ್ಯ ಆಹಾರ ಮಂತ್ರಿಯವರಿಗೆ ಖುದ್ದಾಗಿ ಲೆಟರನ್ನು ಕೂಡ ಬರಿಬೋದು. ಬರೆದುಬಿಟ್ಟು ಈ ರೀತಿ ಸಮಸ್ಯೆ ಆಗ್ತಾಯಿದೆ, ದಯವಿಟ್ಟು ಅದನ್ನು ಸರಿಪಡಿಸಿಕೊಡಿ ಅಂತ ಕೇಳ್ಕೊಬೋದು. ನಿಮ್ಮ ಜಿಲ್ಲೆಯಲ್ಲಿ ಇರುವಂತಹ ಆಹಾರ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕೂಡ ನೀವು ಲೆಟರನ್ನು ಬರೆಯೋದ್ರ ಮೂಲಕ ಈ ಸಮಸ್ಯೆಯನ್ನು ನಾವು ಆದಷ್ಟು ಬೇಗ ಹೊರಗೆ ಬರೋದಕ್ಕೆ ಒಂದು ನಮ್ಮ ಕೈಲಾದಂತಹ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಯಾರನ್ನು ಕೂಡ ರೋಸ್ಟ್ ಮಾಡುವಂಥದ್ದಿಲ್ಲ. ಸರ್ಕಾರ ಯಾವುದೇ ಬಂದರೂ ಕೂಡ ಅವರ ಪಾಡಿಗೆ ಅವರ ಕೆಲಸವನ್ನು ಮಾಡ್ತಾ ಇರ್ತಾರೆ. ನಾವಂತೂ ಬಡವರು ದುಡಿಲೇಬೇಕು, ಶ್ರೀಮಂತರು ದುಡಿಲೇಬೇಕು, ಊಟಕ್ಕಾಗಿ ನಾವು ದುಡಿಲೇಬೇಕಾಗುತ್ತೆ. ಎಲ್ಲ ಮಾಡೋದು ಕೂಡ ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅನ್ನುವಂತಹ ಸಾಲಗಳನ್ನ ನೆನಪಿಸ್ಕೊಳ್ತಾ ಸರ್ಕಾರ ಯಾವುದೇ ಬರಲಿ ಯಾರನ್ನು ಕೂಡ ರೋಸ್ಟ್ ಮಾಡೋದು ಬೇಕಾಗಿಲ್ಲ. ಆಹಾರ ಇಲಾಖೆಯನ್ನು ಕೂಡ ರೋಸ್ಟ್ ಮಾಡೋದು ಬೇಕಾಗಿಲ್ಲ, ಸಾಫ್ಟ್ವೇರನ್ನು ರೋಸ್ಟ್ ಮಾಡೋದು ಬೇಕಾಗಿಲ್ಲ. ಎಲ್ಲರೂ ಕೂತ್ಕೊಂಡು ರೋಸ್ಟ್ ಮಾಡೋದೇ ಒಂದು ದೊಡ್ಡ ಸಾಹಸ ಅಂದ್ಕೊಂಡು ವಿಡಿಯೋವನ್ನು ಮಾಡ್ತಾರೆ. ಬಟ್ ಇಲ್ಲಿ ನಾವು ಕೇಳ್ತಾ ಇರೋದು ಜಸ್ಟ್ ನಮಗೆ ಬೇಕಾಗಿರುವಂತಹ ಆಹಾರದ ಬಗ್ಗೆ, ಅದೇ ರೀತಿ ಆಹಾರವನ್ನು ಪಡೆಯೋದಕ್ಕೆ ಬೇಕಾಗಿರುವಂಥ ಪಡಿತರ ಚೀಟಿ ಬಗ್ಗೆ ಅಷ್ಟೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಅಥವಾ ಮಾಹಿತಿಯುತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಕೂಡ ಮರಿಬೇಡಿ. ಇದೇನಾದರೂ ದೇವರ ಚಿತ್ತ ಇದ್ದು ಏನಾದರೂ ಬದಲಾವಣೆ ಬಂದರೆ ಖಂಡಿತವಾಗ್ಲೂ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು.